ಹಾಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾನು ಶುಭವೂ ಆಶೀರ್ವಾದವೂ ಆರೋಗ್ಯವೂ ಬಲವೂ ಮಹಿಮೆ ನಿಮ್ಮನ್ನು ನಿತ್ಯವೂ ಹಿಂಬಾಲಿಸಲಿ. ಅಷ್ಟೇ ಅಲ್ಲ, ತಂದೆ ದೇವರ ಮಾತುಗಳನ್ನು ವಾಕ್ಯಗಳನ್ನು ಕೇಳುತ್ತಾ ಆ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬೊಬ್ಬರಿಗೂ, ಅದೇ ರೀತಿಯಲ್ಲಿ ಆ ಮಾರ್ಗದಲ್ಲಿ ಬರಲಿಕ್ಕೆ ಆಸೆ ಪಡುವ ಪ್ರತಿಯೊಬ್ಬೊಬ್ಬರಿಗೂ ಯೇಸುವಿನ ನಾಮದಲ್ಲಿ ಶುಭವಾಗಲಿ. ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ದೇವರು ನಿಮ್ಮ ಎಲ್ಲ ವಿಷಯಗಳಲ್ಲಿ, ದೇವರು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ನಿಮ್ಮ ಯೋಚನೆಗಳಲ್ಲಿ ತನ್ನ ಹಸ್ತವು ಚಲಿಸಲ್ಪಡ್ತದೆ. ಆತನ ಹಸ್ತವು ಚಲಿಸಲ್ಪಡುವಾಗ ನಿಮಗೆ ಖಂಡಿತವಾಗಿ ಹೇಳ್ತೇನೆ, ಎಲ್ಲವೂ ಹಗುರವಾಗಿರ್ತದೆ, ಎಲ್ಲವೂ ಸರಾಗವಾಗಿರ್ತದೆ, ಸರಳ ಮಾರ್ಗದಲ್ಲಿ. ಅಷ್ಟೇ ಅಲ್ಲ, ಕರ್ತನು ನೀಟಾದ ಮಾರ್ಗದಲ್ಲಿ, ಆ ತಂಪಾದ ಅಥವಾ ಸರಿಯಾದ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸ್ತಾನೆ. ಆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ವಿಶೇಷವಾಗಿ ಇವತ್ತಿನ ಸಂದೇಶ, ನಿನ್ನ ಸುಖವು ನದಿಯನ್ನು ಹಾಕಿ ಇರುವುದು. ನಿನ್ನ ಸುಖವು ಅಥವಾ ನಮ್ಮ ಸುಖವು ನದಿಯ ಹಾಗೆ ಇರುವುದು ಯಾವಾಗ ಅಂತ ಹೇಳಿದರೆ ವಾಕ್ಯವನ್ನು ಓದಬೇಕು. ತುಂಬ ಜನರು ಹೇಳ್ತಾರೆ, ನನಗೆ ಸುಖ ಸಮಾಧಾನ ಉಂಟಾಗಬೇಕು, ನಮಗೆ ಆರೋಗ್ಯ ಬೇಕು, ನಮಗೆ ಜಯ ಬೇಕು, ನಮಗೆ ದೇವರೇ ನಿನ್ನ ಸೌಭಾಗ್ಯಗಳು ಬೇಕು, ನಮಗೆ ಯಾವುದೇ ಚಿಂತೆ ದುಃಖ ಇಲ್ಲದೆ ಜೀವಿಸಬೇಕು ಅಂತ ಹೇಳುವವರಿಗೆ ನಾನು ಹೇಳುವಂಥದ್ದು, ದೇವರು ಇವತ್ತು ಮಾತನಾಡ್ತಾನೆ. ಆ ಮಾತುಗಳನ್ನು ಕೇಳ್ರಿ. ನಮ್ಮ ಸುಖವು ನದಿಯಂತೆ, ಸಮುದ್ರದ ಅಲೆಗಳಂತೆ ಇರುವುದಂತ ದೇವರ ವಚನ ಹೇಳ್ತಾ ಇದೆ. ಆ ವಾಕ್ಯಗಳನ್ನು ಓದುತ್ತಾ ದೇವರು ನಮ್ಮನ್ನು ನಡೆಸಲಿ. ಪ್ರಾರ್ಥಿಸುವ. ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಒಳ್ಳೆಯ ಕುರುಬ ಕಾರ್ಯಕ್ರಮದಲ್ಲಿ ನಿನ್ನ ಮಹಿಮಳ ಹಸ್ತವು ಚಲಿಸಲ್ಪಟ್ಟು ನಮ್ಮನ್ನು ಅದ್ಭುತವಾಗಿ ನಡೆಸು. ನೋಡುವ ಪ್ರತಿಯೊಬ್ಬರಲ್ಲಿ ನಿನ್ನ ವಾಕ್ಯಗಳು, ನಿನ್ನ ಮಾತುಗಳು, ಅವು ಕರ್ತನೆ ನಿನ್ನ ಚಿತ್ತವು ಕಾರ್ಯ ಮಾಡಲಿ. ಅದ್ಭುತಗಳು, ಮಹತ್ ಕಾರ್ಯಗಳನ್ನು ಬಿಡುಗಡೆ ಮಾಡ್ತೇನೆ. ಆರೋಗ್ಯ, ಬಲವು, ಜ್ಞಾನವು, ಸಮೃದ್ಧಿ ಬಿಡುಗಡೆ ಮಾಡ್ತೇನೆ. ಅಷ್ಟೆಲ್ಲ ಸ್ವಾಮಿ, ನಿನ್ನ ಆಲೋಚನೆ, ನಿನ್ನ ರಕ್ಷಣೆ, ನಿನ್ನ ಸೌಭಾಗ್ಯ, ನಿನ್ನ ಪರಲೋಕ ಇಲ್ಲಿ ಕರ್ತನೆ ತೋರಲ್ಪಡುವ ಹಾಗೆ, ಅದು ನೋಡುವಂತೆ, ಅನುಭವಿಸುವಂತೆ ಕರ್ತನೇ ನೀನು ಸಹಾಯ ಮಾಡು. ಅಷ್ಟರಲ್ಲಿ ಇವತ್ತು ವಾಕ್ಯ ಕೊಡುವಾಗ ನನ್ನ ಮಾತಲ್ಲ, ನಿನ್ನ ಮಾತುಗಳು, ನಿನ್ನ ಚಿತ್ತ, ನಿನ್ನ ಆಲೋಚನೆ ನನ್ನ ಜೀವಿತದ ನೆರವೇರಲಿ. ಅಥವಾ ಈ ಸಂದೇಶದಲ್ಲಿ ನೀನು ನಡೆಸುವಂತ ಪ್ರಾರ್ಥಿಸ್ತಿದ್ದೀನಿ. ಸಂಪೂರ್ಣ ನಿನ್ನ ಕಂಟ್ರೋಲಿಗೆ, ಸಂಪೂರ್ಣ ಪವಿತ್ರ ಆತ್ಮನ ಹತೋಟಿಗೆ ಕೊಡುತ್ತಾ ಕರ್ತನೆ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆ, ಆಮೇನ್. ಇವತ್ತು ನಾನು ಮಾತನಾಡುವ ವಿಷಯ, ನಿನ್ನ ಸುಖವು ನದಿಯ ಹಾಗೆ ಸಮುದ್ರದ ಅಲೆಯಂತಿರುವುದಂತ ದೇವರು ವಚನ ಹೇಳ್ತಾ ಇದೆ. ಆ ವಚನ ಓದಿಕೊಂಡು ಹೇಗೆ, ಯಾವಾಗ ಅದು ಉಂಟಾಗುವುದಂದರೆ ಆ ವಾಕ್ಯಗಳಲ್ಲಿ ನೆಲೆಗೊಳ್ಳುವಾಗ. ವಾಕ್ಯವು ಯೆಶಾಯ 48 ವಚನ 18, ಯೆಶಾಯ 48 ವಚನ 18 ಅಲ್ಲಿ ಏನು ಹೇಳ್ತಿದೆ ಅಂದರೆ, ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟು ಚೆನ್ನಾಗಿತ್ತು, ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೆಯೂ ಇರುತ್ತಿದ್ದವು. ಇಲ್ಲಿ ದೇವರು ವಚನ ಹೇಳ್ತಾ ಇದೆ, ನನ್ನ ಆಜ್ಞೆಗಳನ್ನು ನೀನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ಇವತ್ತು ಇಸ್ರಾಯೇಲಿಗೆ ಹೇಳ್ತಾ ಇದ್ದಾನೆ ದೇವರು, ದೇವರ ಮಕ್ಕಳಿಗೆ, ಇಸ್ರಾಯೇಲಿನಲ್ಲಿ ದೇವರು ಹೇಳ್ತಾರೆ, ನೀನು ನನ್ನ ಆಜ್ಞೆಗಳು ಕೈಗೊಂಡು ನಡೆದಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ. ಆದರೆ ಇಸ್ರಾಯೇಲರು ಏನು ಮಾಡ್ತಿದ್ರು ಗೊತ್ತಾ? ಅವ್ರ ಹೃದಯವು ದಾರುಣ. ಅವ್ರ ಮನುಷ್ಯರು ತೋರುವಿಕೆಗೆ ಮಾತ್ರ ಅವ್ರು ಏನು ಮಾಡ್ತಿದ್ರು? ಆ ಧರ್ಮಶಾಸ್ತ್ರವನ್ನು ಇಟ್ಕೊಂಡಿದ್ರು. ತುಂಬ ಜನರಿದ್ದಾರೆ ಈಗಿನ ಕಾಲದಲ್ಲಿ. ದೇವರ ವಾಕ್ಯ ಅವರ ಉಪಯೋಗಕ್ಕೆ, ಅವರ ಸ್ವಾರ್ಥಕ್ಕೆ ಅಥವಾ ಅವರಿಗೆ ಆಗಲಿಕ್ಕೆ ಮಾತ್ರ ಅದನ್ನು ಉಪಯೋಗಿಸ್ತಾರೆ. ಆದರೆ ಅದನ್ನು ನಿಜವಾಗಿಯೂ ಹೃದಯದ ಸುನ್ನತಿಯಲ್ಲಿ ಅಥವಾ ಆತ್ಮಭಾರದಲ್ಲಿ ಅಥವಾ ತನ್ನ ಸ್ವಂತ ಜೀವಿತಕ್ಕೆ ಅಳವಡಿಸಿಕೊಳ್ತಾ ಇಲ್ಲ ಅಂತೆ. ಅದೇ ರೀತಿ ಇಸ್ರೇಲ್ ಜನರು ಏನು ಮಾಡ್ತಾ ಇದ್ದಾರೆ? ಖಾಲಿ ಎನ್ನುತ್ತಾ ತೋರಿಕೆಗೆ ಮಾತ್ರ. ಈಗ ಅದಕ್ಕಾಗಿ ಏನಾಗ್ತಿತ್ತು ಅಂದರೆ, ಅವರಿಗೆ ನಷ್ಟಗಳು, ಕಷ್ಟಗಳು, ದುಃಖಗಳು, ಹೋರಾಟಗಳು ಬರ್ತಾ ಇದ್ದವು. ಅಷ್ಟೇ ಅಲ್ಲ, ಅವರು ಸೋಲುಗಳು ಕಾಣ್ತಾ ಇದ್ರು. ಇಲ್ಲಿ ದೇವರ ವಚನ ಹೇಳ್ತೇನೆ, ನನ್ನ ಆಜ್ಞೆಗಳು, ನೀನು, ಇಲ್ಲಿ ಕರೆಕ್ಟ್ ಹೇಳ್ತೇನೆ, ನೀವು ಅಥವಾ ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನೀ ನನ್ನ ಆಜ್ಞೆಯನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು, ನಿನಗೆ ಎಷ್ಟೋ ಚೆನ್ನಾಗಿತ್ತು. ಇವತ್ತು ಪ್ರಸಂಗಗಳು ಬರ್ತವೆ, ಆಜ್ಞೆ ಇಲ್ಲ, ಆಜ್ಞೆಗಳು ಕೈಗೊಳ್ಳಬಾರದು, ದೇವರು ಕೃಷಿಯಲ್ಲಿ ಎಲ್ಲವೂ ಮಾಡಿ ಮುಗಿಸಿದ್ದಾನೆ, ಯೇಸಪ್ಪ ಎಲ್ಲ ಫಿನಿಶ್ ಮಾಡಿದ್ದಾನೆ. ಏನು ಸಂಪೂರ್ಣ ಮಾಡಿದಂಥ ಕೆಲಸದ ಆ ಆನಂದ ಅಥವಾ ಆ ಸಂಪೂರ್ಣ ಮಾಡಿದ ಕೆಲಸದ ಆಶೀರ್ವಾದ ಮಾತ್ರ ನಾವು ಅನುಭವಿಸುವವರು, ಉಳಿದ ಎಲ್ಲ ಕೆಲಸ ಯೇಸಪ್ಪ ಮಾಡಿ ಮುಗಿಸಿದ್ದಾನೆ ಅಂತ. ಪ್ರಿಯರೇ, ಯೇಸಪ್ಪ ಮಾಡಿದ್ದು 2 ವಿಷಯಗಳನ್ನು. ಒಂದು, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂತಹ ನಿಯಮಗಳು, ಯಾವುದು? ಶುದ್ಧಾಚರಣೆ ನಿಯಮಗಳು. ಅದೇ ರೀತಿ
ಅಲ್ಲಿ ಬರೆಯಲ್ಪಟ್ಟ ಅದು ಬಲಿಯ ನಿಯಮಗಳು, 2 ನಿಯಮಗಳು, ಕುರಿ ಕೊಡುವುದು, ಯಜ್ಞ ಕೊಡುವುದು. ಈ ಯಜ್ಞದ ಬಲಿಯಲ್ಲಿ ಎಲ್ಲ ರೀತಿಯಲ್ಲಿ ಹೀಗೆ ಮಾಡಬೇಕು, ಆ ರೀತಿ ಆ ಕುರಿಯ ಏನು ಮಾಂಸ ತೊಡೆ ಅದು ಇದರಲ್ಲಿ ಹೀಗೆ ಸಪ್ರೇಟ್ ಮಾಡಬೇಕು, ಅದನ್ನು ಇಲ್ಲಿ ಹಾಕಬೇಕು, ಅದನ್ನು ಇದು ಮತ್ತು ಬಲಿ ಕೊಡುವಾಗ ಅದರ ಕ್ರಮಗಳು, ಅದು ಯೇಸು ಸ್ವಾಮಿ ಬಲಿಯಾದನು. 2ನೇದು ಶುದ್ಧಾಚಾರದ ನಿಯಮಗಳು. ಶುದ್ಧಾಚಾರದ ನಿಯಮಗಳು ಅಂದರೆ ಯಾರಾದರೂ ಹೊಲೆ ಮುಟ್ಟಿದರೆ, ಪಾಪ ಮಾಡಿದರೆ ಸ್ನಾನ ಮಾಡುವುದು, ಮನೆಯೊಳಗೆ ಹೋಗುವಾಗ ಬಟ್ಟೆಗಳು ಕ್ಲೀನು, ಹಾಲಿಗೆ ಹಾಕಿದ ಪಾತ್ರೆಯನ್ನು ಮಾಂಸಕ್ಕೆ ಹಾಕಲಿಕ್ಕಿಲ್ಲ, ಅದೇ ರೀತಿ ಗಡ್ಡ ಬಿಡುವಂಥದ್ದು, ಇಲ್ಲು ಲಾಕ್ ಬಿಡುವಂಥದ್ದು, ಹೆಣ್ಣು ಮಕ್ಕಳಿಗೆ ಮುಟ್ಟ ಅಥವಾ ಪೀರಿಯಡ್ಸ್ ಆದಾಗ ಯಾವ ರೀತಿಯಲ್ಲಿ, ಇದೆಲ್ಲ ಶುದ್ಧಾಚಾರದ ನಿಯಮಗಳು. ಈ ನಿಯಮಗಳು ದೇವರು ಏನು ಮಾಡಿದ್ರು, ಇದನ್ನು ಕ್ರೂಜೆಯ ಮೇಲೆ ಇಲ್ಲದಂತೆ ಮಾಡಿದರು. ಹಾಗಂತ ಇಲ್ಲದಂತ ಮಾಡಿದಂಥ ನಿಯಮಗಳಲ್ಲಿ ಈ ನಿಯಮಗಳು ಇಲ್ಲಂತ ಹೇಳಿದಲ್ಲ. 10 ಆಜ್ಞೆಗಳು ದೇವರು ಕೊಟ್ಟಿದ್ದು ಅದು ಇದೆ. ತಂದೆ ದೇವರು ಏಕದೇವರನ್ನು ನೀನು ಏನು ಮಾಡಬೇಕು, ಪೂಜಿಸು, ದೇವರು ಬಿಟ್ಟು ಬೇರೆ ಯಾವ ದೇವರು ಇರಬಾರ್ದು ಅಂತ ಹೇಳಿದ್ದಾರೆ. ಅದು ನೀನು ಮಾಡಲೇಬೇಕು. ಅದರ ನಂತರ ಅಲ್ಲಿ ಹೇಳ್ತಾರೆ, ಯಾವುದೇ ವಸ್ತುಗಳನ್ನು, ಮೂರ್ತಿಗಳನ್ನು, ರೂಪಗಳನ್ನು, ಫೋಟೋಗಳನ್ನು ಅಥವಾ ಮಾಡ್ಕೊಳ್ಬಾರ್ದು. ದೇವರು ಪ್ರತಿಸ್ಪರ್ಧಿಯನ್ನು ಅಥವಾ ದೇವರು ಅದು ಸಹಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. 3ನೇದು, ನಿನ್ನ ದೇವರಾದ ಏಕದೇವರ ನಾಮವನ್ನು ನೀನು ತುಚ್ಛವಾಗಿ ಎತ್ತಬಾರದು, ಸಬ್ಬತ್ತವನ್ನು ಪಾಲಿಸಬೇಕು, ಅದೇ ರೀತಿ ತಂದೆ ತಾಯಿಯನ್ನು ಗೌರವಿಸಬೇಕು, ಕಳ್ಳತನ, ವ್ಯಭಿಚಾರ ಮತ್ತು ಬೇರೆ ವಸ್ತುಗಳು, ಇದೆಲ್ಲವೂ 10 ಆಜ್ಞೆಗಳು ಅದು ಹೋಗಲಿಲ್ಲ. ಅದರ ಅರ್ಥ ಮಾಡ್ಕೊಳ್ಬೇಕು. ಯೇಸು ಕ್ರಿಸ್ತನ ಕ್ರೂಜಿಯಲ್ಲಿ ಮಾಡಿ ಮುಗಿಸಿದ ಕಾರ್ಯಗಳು ಯಾವುದಂದರೆ, ನಮಗೆ ಕೊಡಲ್ಪಟ್ಟ ಶುದ್ಧಾಚಾರ ಮತ್ತು ಬಲಿ ಅರ್ಪಣೆಯ ನಿಯಮ ಅಥವಾ ನಿಯಮಗಳು ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು. ಅದು ಇನ್ನು ಗೂಡಾರದ ಒಳಗಡೆ ಹೋಗಿ ಯಾಚಕನು ಮಾಡಬೇಕಾದ ಸೇವೆ, ನೀವು ನೋಡಿಬೇಕಾದ್ರೆ ಗೂಡಾರದ ಒಳಗಡೆ ಹೋಗಿ ಯಾಚಕನು ಮಾಡಬೇಕಾದ ಸೇವೆ, ಯಾಜಕನು ಗೂಡಾರದ ಒಳಗೆ ಹೋಗಬೇಕಾದ್ರೆ ಅವನಿಗಿರುವ ಶುದ್ಧಾಚಾರದ ನಿಯಮಗಳು ಅದೆಲ್ಲವೂ ಹಳೆ ಒಡಂಬಡಿ ಆ ನಿಯಮಗಳು ಕಂಪ್ಲೀಟಾಗಿ ಯೇಸು ಸ್ವಾಮಿ ಕ್ರೂಜೆಯ ಮೇಲೆ ಇಲ್ಲದಂತೆ ಮಾಡಿದರು. ಹಾಗಂತ ಹೇಳಿಕೊಂಡು ಈ ನಿಯಮಗಳನ್ನು ಅದನ್ನು ಹಾಕುವುದಲ್ಲ. ಯಾವ ನಿಯಮಗಳು? ಏಕದೇವರನ್ನು ಬಿಟ್ಟು ಬೇರೆ ದೇವರನ್ನು ಆರಾಧಿಸುವುದು, ಏಕೈಕ ದೇವರೊಬ್ಬನೇ, ಆತನೊಬ್ಬನೇ ಆರಾಧಿಸಬೇಕು. 2ನೇದಲ್ಲಿ ಮೂರ್ತಿ ಪೂಜೆಗಳನ್ನು, ಯಾವುದೇ ವಸ್ತುಗಳನ್ನು, ಯಾವುದೇ ರೂಪಗಳನ್ನು ದೇವರನ್ನಾಗಿ ಅಥವಾ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬಾರ್ದು, ಅಂಥದ್ದೆಲ್ಲ ಏನು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಆ 10 ಆಜ್ಞೆಗಳು. ಅದ ನಂತರ ದೇವರು ಕೆಲವೊಂದು ನಿಯಮ ಆಜ್ಞೆಗಳನ್ನು ಕೊಡ್ತಾ ಹೋದರು. ಆ ಆಜ್ಞೆಗಳನ್ನು ದೇವರು ಎಂದಿಗೂ ಅದನ್ನು ನೀನು ತ್ಯಜಿಸಲಿಲ್ಲ ಅಥವಾ ಅದು ಮಾಡಬಾರ್ದು ಅಂತ ಹೇಳಲಿಲ್ಲ. ಆ ಆಜ್ಞೆಗಳನ್ನು ಕೈಗೊಂಡು ನಡೆಯಲೇಬೇಕು. ಈಗಿನ ಕಾಲದಲ್ಲಿ ಸಬ್ಬತ್ತಕ್ಕೆ ಬರ್ತಿದ್ರೆ, ಸಂಡೇ ಅಥವಾ ಪ್ರಾರ್ಥನೆಗೆ ಸಬ್ಬತ್ತ ದಿನ ನೋ ಪ್ರಾಬ್ಲಮ್, ಕೆಲಸಕ್ಕೆ ಹೋಗಿ ಒಂದು ದಶಮ ಕೊಡ್ತೇನೆ, ನೋ ಪ್ರಾಬ್ಲಮ್, ನಾನು ಬರಲಿಕ್ಕಾಗ್ತೇನೆ. ದೇವರ ದಿನವನ್ನು ನಾವು ಅದನ್ನು ಪರಿಪೂರ್ಣ ದಿನವಾಗಿ ಆಚರಿಸಲೇಬೇಕು. ಅದೇ ರೀತಿ ಶರೀರದ ಪಾಪಗಳು, ಅಹಂಕಾರ, ಸಿಟ್ಟು, ಮತ್ಸರ ಅದೆಲ್ಲ ಹೊರಗೆ ಹಾಕಬೇಕು. ಲೋಕಕ್ಕೆ ಸಂಬಂಧಪಟ್ಟ ಸಂಗತಿಗಳು. ಅದಕ್ಕೆ ಯೇಸು ಸ್ವಾಮಿಯಲ್ಲಿ ತಂದೆ ದೇವರು ಹೇಳ್ತಾರೆ, ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯದಿದ್ದರೆ ಎಷ್ಟೋ ಚೆನ್ನಾಗಾಗಿತ್ತು. ಯಾಕೆ ಎಷ್ಟು ಚೆನ್ನಾಗಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಬರೆಯಲ್ಪಟ್ಟಿದೆ, ನೀವು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು, ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುವುದು. ನಿನ್ನ ಸುಖ ಇದು ಯಾಕೆ? ನಿನ್ನ ಸುಖಕ್ಕಾಗಿ, ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಕ್ಷೇಮಕ್ಕಾಗಿ. ನೋಡಿ, ಇಲ್ಲಿ ನೋಡಿ, ಬೇಕಾದರೆ ನಿಮಗೆ ಹೇಳುವುದಾದರೆ, ಯೇಸು ಸ್ವಾಮಿ ಜೊತೆ 12 ಮಂದಿ ಶಿಷ್ಯರಿದ್ದರು. ಇದರಲ್ಲಿ ಎಲ್ಲರೂ ದೇವರ ಕೃಪೆಯಿಂದ ಚೆನ್ನಾಗೇ ಇದ್ದರು. ಆದರೆ ಅದರಲ್ಲಿ ಒಬ್ಬನು ಇಸ್ಕರಿಯೋತ ಯೂದನು ಏನು ಮಾಡಿದ? ಯೇಸು ಸ್ವಾಮಿನ ಹಿಡಿದುಕೊಳ್ಳಲಿಕ್ಕಾಗಿ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡು. ಯೇಸು ಸ್ವಾಮಿ ಹೇಳಿದನು ಅವನಿಗೆ, ಮಾಡಬೇಡ, ಸ್ವಲ್ಪ ಬದಲಾಕು. ಅದು ನೋಡಿ, ಅಲ್ಲಿ ಯೇಸು ಸ್ವಾಮಿ ಎಲ್ಲ ಒಳ್ಳೇದು ಮಾಡ್ತಾ ಹೋದನು. ಆದರೂ ಇಸ್ಕರಿಯೋತ ಯೂದ ಯೇಸುವಿಗೆ ಒಂದು ಮುಳ್ಳಾಗಿ, ಒಂದು ಅಡ್ಡಕೋಲಾಗಿ ಅಥವಾ ಒಂದು ಕಲ್ಲಾಗಿ ಅವನಿಗೆ ಯಾವಾಗಲೂ ತಡೆಗೋಡೆಯಾಗಿದ್ದನು. ನಾನು ಏನು ಹೇಳ್ತಿದ್ದೇನೆ ಅಂದರೆ, ಯೇಸು ಸ್ವಾಮಿ ಅದನ್ನು ಜಯಿಸ್ತಾ ಹೋದನು. ಕ್ರೂಜೆಯ ಮೇಲೆ ಜಯ ಹೊಂದಿದನು. ಆತನು ಮಹಿಮೆಯ ಸಿಂಹಾಸನದಲ್ಲಿ 3ನೇ ದಿನ ತಂದೆ ಬಲಪಾರ್ಶ್ವದಲ್ಲಿ ಆಸೀನರೂಢನಾಗಿದ್ದಾನೆ. ಈಗ ನಿಮಗೆ ನಾನು ಹೇಳುವ, ಈ ಇಸ್ಕರಿಯೋತ ಯೂದನ ಗತಿ ಏನಾಯಿತು? ಅವನ ಆಜ್ಞೆಗಳನ್ನು, ಯೇಸು ಸ್ವಾಮಿ ಹೇಳಿದ ವಾಕ್ಯಗಳನ್ನು, ಮಾತುಗಳನ್ನು ಕೇಳಿದಿದ್ರೆ ನರಕದ ಗುಂಡಿಗೆ ಅಥವಾ ಅವನು ಸುಸೈಡ್ ಮಾಡಿಕೊಳ್ಳಲಿಕ್ಕೆ, ಅವನು ಬಳ್ಳಿಯನ್ನು ಕುತ್ತಿಗೆ ಹಾಕಿಕೊಂಡು ಮರದಲ್ಲಿ ನೇತಾಡಿ ಸತ್ತನು, ಅವನ ಹೊಟ್ಟೆ ಒಡೆದು ಹೋಯಿತು ಅಂತ ಹೇಳಿ ಬರೆಯಲ್ಪಟ್ಟಿದೆ.
ಅವನ ದುಡ್ಡಿನಿಂದ ರಕ್ತದ ಗೆದ್ದೆ ಈಗಲೂ ಕೂಡ ಇದೆ. ಅದು ಅನ್ಯ ಜನರಿಗಾಗಿ ಹೂಳಿಡುವ ಗೆದ್ದೆಯಾಗಿ ಸಮಾಧಿ ಸ್ಥಳವಾಗಿ ಮಾರ್ಪಟ್ಟಿದೆ. ಈಗಲೂ ಆ ಸ್ಥಳ ಇದೆ. ಆದರೆ ಈಗ ನಾನು ನಿಮ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ಹೇಳಿದನು, ನೀನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಎಷ್ಟೋ ಚೆನ್ನಾಗಿತ್ತು, ನನ್ನ ಮಾತುಗಳನ್ನು ಕೈಗೊಂಡು ನಡೆದರೆ ಎಷ್ಟೋ ಚೆನ್ನಾಗಿತ್ತು. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಸುಮಾರು 10 ವರ್ಷಕ್ಕಿಂತ ಹಿಂದೆ ನಾನು ಹೇಳಿದ್ದೆ, ಹುಡುಗ 16 ವರ್ಷದ ಪ್ರಾಯದ ಹುಡುಗ, ನೋಡು ಮಗ, ನಿನ್ನ ಕುಟುಂಬದಲ್ಲಿ ಈ ರೀತಿ ಸಮಸ್ಯೆ ಇದೆ, ಅಮಲ್ ಕುಡಿತಾ ಇದೆ, ಅದರಿಂದ ನನಗೆ ಹತ್ತಿರದವನು, ಏನು ದೂರ ಅಲ್ಲ, ನಮಗೆ ಸಂಬಂಧದಲ್ಲಿ, ರಕ್ತ ಸಂಬಂಧದಲ್ಲಿ, ಅವನಿಗೆ ಹೇಳಿದೆ. ಅವರಿಗೆ ಹೇಳ್ತಾ ಇರುವಾಗ ನಿನ್ನ ಕೆಲಸಗಳನ್ನು ಮಾಡ್ಕೊಳ್ಬೇಕು, ಬಟ್ಟೆ ಒಗಿಬೇಕು, ಮತ್ತು ಅವನು ನಮ್ಮ ಮನೆಯಲ್ಲಿ ಬರುವಾಗ ಅವನ ಬಟ್ಟೆ ನಾನು ಒಗೆದಿದ್ದೇನೆ, ಅವನಿಗೆಲ್ಲ ಸಹಾಯ ಮಾಡಿದ್ದೇನೆ. ಅವನು ಅಷ್ಟೆಲ್ಲ ಮಾಡಿದ ಮೇಲೆ ಒಂದು ದಿನ ಏನಾಯ್ತಂತ ನಾನು ಹೇಳಿದೆ ಅವನಿಗೆ, ಇದು ಏನಿಷ್ಟು ಕೊಳಕಾಗಿ ಇಟ್ಕೊಳ್ತಿ, ನೀನು ಸರಿಯಾಗಿ ಬರಬೇಕಾದ್ರೆ ಅದನ್ನು ನೀನು ಏನು ಮಾಡ್ಕೊಳ್ಬೇಕು, ನಿನ್ನ ಜೀವಿತವನ್ನು ಮಾರ್ಪಡಿಸ್ಕೊಳ್ಬೇಕು, ಅದನ್ನು ಕ್ರಮಪಡಿಸ್ಕೊಳ್ಬೇಕು. ಅವನಿಗೆ ಅದು ಸಿಟ್ಟು ಬಂತು. ಅವನ ಆ ಪ್ರಾಯ ಆವಾಗ ಅವನಿಗೆ 16 ವರ್ಷ. ನಾನು ನಿಮ್ಗೆ ಹೇಳ್ತೇನೆ, ಈಗಲೂ ಕೂಡ ನನ್ನನ್ನು ಬೈದು ಸಿಟ್ಟು ಮಾಡಿಕೊಂಡು ನೀನು ಅದು ಬಿಡು ಅಂದರೆ ಆ ರೀತಿಯಾಗಿ, ದೇವರೇ ಆ ಒಂದು ನಿಮ್ಗೆ ಹೇಳಲಿಕ್ಕಾಗಲ್ಲ ಆ ರೀತಿಯಾಗಿ. ನಂತರ ಏನು ಹೇಳುವುದು ಅವರಿಗೆ, ಆಯಿತು ನಿನ್ನೆ ಖುಷಿ, ಮತ್ತು ಅವನು ನನ್ನನ್ನು ಬಿಟ್ಟು ನನಗೆ ಬಿಟ್ಟು ಬಾ ಅಂತ ಹೇಳಿದ್ರು. ನಾನು ಹೋಗಿ ಅವನಿಗೆ ಬಸ್ ಹತ್ತಿಸಿ ಮನೆ ಕಳಿಸ್ದೆ. ಆದರೆ ಈಗ 10 ವರ್ಷದ ನಂತರ, ಈಗ ಅವನಿಗೆ 26 ವರ್ಷ, ನನಗೆ ಫೋನ್ ಬಂದಿದೆ. ಏನು ಹೇಳ್ತಾ ಇದ್ದಾನೆ ಗೊತ್ತಾ, ಅವನು ಫುಲ್ ನನಗೆ ಗೊತ್ತಿತ್ತು, ಅವನ ಚರಿತ್ರೆ ನಾನು ನೋಡ್ತಾ ಇದ್ದೇನೆ. ಎಣ್ಣೆ ಕುಡಿದು ಅದು ಮಾಡಿ ಇದು ಮಾಡಿ ಮೋಜು ಮಸ್ತು ಎಷ್ಟು ಆಗ್ತದೆ ಅಷ್ಟು, ಅದೊಂದುಗಾರ ನಮ್ಮ ಮಗನ ರೀತಿ. ಈಗ ಫೋನ್ ಮಾಡಿ ನಮಗೆ ಸಹಾಯ ಮಾಡಿ, ನಾನು ಎಣ್ಣೆ ಬಿಡಿಸ್ಲಿಕ್ಕೆ ಸಹಾಯ ಮಾಡಿ, ನನಗೊಂದು ಸಹಾಯ ಮಾಡುವಂತ ನಮಗೆ ಫೋನು. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆ ಸಮಯದಲ್ಲಿ ಮಾತು ಕೇಳಿದಿದ್ರೆ ಇಷ್ಟೊತ್ತಿಗೆ ಅವನ ಭವಿಷ್ಯ ರೂಪಿಸಲ್ಪಟ್ಟು ಒಬ್ಬ ಮದುವೆಯಾಗಿ ಕುಟುಂಬ ಕಟ್ಟುವ ಪರಿಸ್ಥಿತಿಗೆ ಬರ್ತಾ ಇದ್ದನು. ಮತ್ತು ಅವನ ಐಶ್ವರ್ಯದಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಅವನು ಭಯಂಕರವಾಗಿ ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗಿತ್ತು. ನಾನು ಹೇಳುವ ಸಮಯದಲ್ಲಿ ನಾನು ಸತ್ಯ ಹೇಳ್ತೇನೆ, SLC ಅವನ ಒಂದು ಸಮಯವಾಗಿತ್ತು. ಆ ರಿಸಲ್ಟ್ ನಾನು ಹೇಳಿದ್ದೇನೆ, ಒಳ್ಳೆ ಓದಿ ಮೇಲೆ ಬಾ ಎಷ್ಟು ಕೇಳಲೇ ಇಲ್ಲ. ಈಗ 10 ವರ್ಷದ ನಂತರ ಮತ್ತೊಮ್ಮೆ ನಮಗೆ ಫೋನ್ ಬಂದಿದೆ. ಈಗ ನಾವು ಸಹಾಯ ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ಕಳೆದುಕೊಂಡದನ್ನು ಮತ್ತೊಮ್ಮೆ ತಗೊಳ್ಳಿಕ್ಕಾಗ್ತದ? ಆದರೆ ಆ ದಿನ ಅವರು ಸರಿಯಾಗಿ ನಮ್ಮ ಮಾತನ್ನು ಕಿವಿಗೊಟ್ಟಿದ್ದಿದ್ರೆ ಎಷ್ಟೋ ಚೆನ್ನಾಗಾಗಿತ್ತು. ಅದಕ್ಕೆ ನಿನ್ನ ಸುಖವು ನದಿಯಂತೆ, ದೊಡ್ಡ ನದಿಯಂತೆ, ನಿನ್ನ ಸುಖವು ನಿನ್ನ ಕ್ಷೇಮವು ಸಮುದ್ರದ ಅಲೆ ಹಾಗೆ ಇರ್ತಿತ್ತು. ಅಂದರೆ ಸಮುದ್ರದ ಅಲೆ ನಿಲ್ತದ. ದೇವರ ಆಜ್ಞೆಯನ್ನು ಕೈಗೊಳ್ಳುವಾಗ ನಮಗೆ ಸುಖ ಸಮಾಧಾನ ಆಗ್ತದೆ ಪ್ರಿಯರೇ. ಯಾರಾದರೂ ನಿಮಗೆ ಆಜ್ಞೆಯನ್ನು ಕೈಗೊಳ್ಳಬೇಡಿ ಅಂತ ಹೇಳಿದರೆ ಅವನು ಸುಳ್ಳು ಪ್ರವಾದಿ ಅಥವಾ ಸುಳ್ಳು ಸಂಗತಿಗಳನ್ನು ಪ್ರಚಾರ ಮಾಡ್ತಾ ಇದ್ದಾನೆ, ಸುಳ್ಳು ದೇವರ ಸೇವಕನಾಗಿದ್ದಾನೆ. ದೇವರ ಆಜ್ಞೆಗಳನ್ನು ಕೈಗೊಳ್ಳಬಾರದಂತೆ ಹೇಳುವವರು, ನಾನು ನಿಮಗೆ ಹೇಳ್ತಾ ಇದ್ದೇನೆ, ಅವರು ಸುಳ್ಳಿನ ಸಂಗತಿಗಳು ನಿಮಗೆ ಹೇಳುವವರಾಗಿದ್ದಾರೆ. ನಿಮಗೆ ನರಕದ ದಾರಿಯನ್ನು ಅಥವಾ ನಿಮಗೆ ನಾಶನವನ್ನು ತೋರಿಸುವವರು, ನಿಮ್ಮ ಸುಖವನ್ನು ಕದ್ದುಕೊಳ್ಳುವವರು, ನಿಮ್ಮ ದೊಡ್ಡ ನದಿಯ ರೂಪದಲ್ಲಿ ಬರುವ ಸುಖವನ್ನು ಕದ್ದುಕೊಳ್ಳುವವರಾಗಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ದೇವರ ವಾಕ್ಯವನ್ನು ಕೈಗೊಳ್ಳುವಾಗ ದೇವರ ವಾಗ್ದಾನವು, ದೇವರ ಆಶೀರ್ವಾದವು, ದೇವರ ಶುಭವು ನಿಮ್ಮ ಜೀವಿತದಲ್ಲಿ ಇಳಿದು ಬರ್ತದೆ. ಅದು ಸುಖದಂತೆ ಇರ್ತದೆ. ಅದಕ್ಕೆ ದೇವರ ಆಜ್ಞೆಯನ್ನು ಕೈಗೊಳ್ಳುವ ಮಕ್ಕಳು ನಿಜವಾಗಿ ಧನ್ಯರು. ಅವರು ನದಿಯ ತೀರದಲ್ಲಿ ಅಥವಾ ನದಿಯ ಕಾಲುವೆಗಳಲ್ಲಿ ನಡಲ್ಪಟ್ಟ ಮರದಂತೆ ಇರ್ತಾರೆ. ಅದರ ಎಲೆಗಳು ಹಸಿರಾಗಿರ್ತದೆ. ಅದರ ಎಲೆಗಳು, ಅದು ನಿಮಗೆ ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 1ನೇ ಅಧ್ಯಾಯದಲ್ಲಿ. ಅದಕ್ಕೆ ನಾನು ಇದನ್ನು ನಿಮಗೆ ಹೇಳಲಿಕ್ಕೆ ಬಹಳ ಬಹಳ ಇಷ್ಟಪಡುವ ವಾಕ್ಯ ಇದು. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನದಿಂದ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಅಂದರೆ ನಾನು ಇವತ್ತು ನಿಮ್ಗೆ ಹೇಳ್ತೇನೆ, ದುಷ್ಟರ ಆಲೋಚನೆ. ನಾನು ಹೇಳಿದ್ದೇನೆ ಆ ಮಕ್ಕಳಿಗೆ, ಯೂರ್ದನಿಗೆ ಯೇಸು ಸ್ವಾಮಿ ಹೇಳಿದ್ದರು, ನೀನು ಹಾಗೆ ಮಾಡೋದು ಸರಿಯಲ್ಲ, ನೀನು ಮಾಡ್ತಿರುವುದು ಪಾಪದ ಕೃತ್ಯ, ದುಷ್ಟರ ಆಲೋಚನೆ, ಸೈತಾನನ ಆಲೋಚನೆ. ಇವತ್ತು ಎಷ್ಟೋ ಜನ ದೇವ ಮಕ್ಕಳೇ, ನೀವು ಕೇಳುವವರೇ, ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ದುಷ್ಟರ ಆಲೋಚನೆ ಅಂತ ನಡೆಯಬೇಡ್ರಿ.
ಮುಂದೆ ಹೇಳ್ತಾ ಇದ್ದಾನೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಳೋದೆ. ಪಾಪಾತ್ಮರು ಅಂದರೆ ನಿಮಗೆ ಪಾಪಕ್ಕೆ ಪ್ರೇರಣೆ ಮಾಡುವವರು. ಬನ್ನಿ ಸ್ವಲ್ಪ ಸಿಗರೇಟ್ ಹೊಡೆಯುವ, ನಾವು ಸ್ವಲ್ಪ ಏನು ಮಾಡುವ, ಸರಾಯಿ ಕುಡಿಯುವ, ಎಲೆ ಅಡಿಕೆ ಹಾಕುವ, ಈ ಸ್ಪಿಟ್ ಕಾರ್ಡ್ಗಳನ್ನು ನೋಡಿ. ಪಾಪಾತ್ಮರು ಈಗಿನ ಕಾಲದಲ್ಲಿ ಹೊರಗೆ ಹೋಗ್ಬೇಕಂತಿಲ್ಲ, ನಿಮ್ಮ ಮೊಬೈಲಲ್ಲಿ ಬರ್ತದೆ. ಈ ಸ್ಪಿಟ್ ಆಡ್ರಿ, ರಮ್ಮಿ ಸರ್ಕಲ್ಲು, ಲೂಡ ಸರ್ಕಲ್, ಅದು ಬೇರೆ ಸರ್ಕಲ್ಲು, ಈ ಲೂಡದಲ್ಲಿ ಕಾರ್ ಬರ್ತದೆ, ಮತ್ತು ಅವರು ಪಟ ಹೇಳಿ ಹೋಗ್ತಾರೆ. ಈ ಒಂದು ಈ ಒಂದು ಆಟವು ನಿಮಗೆ ಕೆಟ್ಟದಾಗಿ ಪರಿಣಮಿಸಬಹುದು. ನೀವು ಇದನ್ನು ಆಡುವಾಗ ಬಹು ಜಾಗ್ರತೆಯಿಂದಿರಿ. ಇದು ನಿಮಗೆ ಒಂದು ಅಡಿಕ್ಷನ್ ಆಗಿರಬಹುದು, ಮತ್ತು ನಿಮ್ಮ ಹಣ ಕಳ್ಕೊಳ್ಳಿಕ್ಕೆ ಅವಶ್ಯ ಇರ್ಬೋದು. ಅದು ಗಟ್ಟಿಯಾಗಿ ಹೇಳುವುದಿಲ್ಲ. ಉಳಿದೆಲ್ಲವೂ ನಿಮಗೆ ಒಂದು ಕಾರು, ಲಕ್ಷಗಟ್ಟಲೆಯ ಕಾರು, ಪಾಪಾತ್ಮರ ಮಾರ್ಗದಲ್ಲಿ ಕರೀಲಿಕ್ಕೆ. ಈಗ ಕೆಲವು ಕ್ರಿಕೆಟ್ ಗೇಮ್ಗಳು ಅಲ್ವಾ, ಡ್ರೀಮ್ 11, ಡ್ರೀಮ್ ಅದು ಇದು. ನಾನು ಹೇಳ್ತೇನೆ, ಎಷ್ಟೋ ಯೌವನ ಮಕ್ಕಳು ನನ್ನ ಕಣ್ಣೆದುರುಗಡೆಯಲ್ಲಿ ಬೆಟ್ಟಿಂಗ್ ಮಾಡಿ ಊರು ಬಿಟ್ಟು ಓಡಿ ಹೋಗಿದ್ದಾರೆ. ಇಸ್ಪಿಟ್ ಕಾರ್ಡ್ ಆಡಿ ಊರು ಬಿಟ್ಟು ಓಡಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅವರ ಅಮ್ಮ ಅಪ್ಪನಿಗೆ ಗೊತ್ತಿಲ್ಲ, ಅವರ ಮನೆಗಳು, ಅವರ ಚಿನ್ನಾಭರಣ ಅಡ ಇಟ್ಟು ಇಲ್ಲದಂತ ಮಾಡಿದ್ದಾರೆ. ಮೊನ್ನೆ ಒಂದು ದಿನ ನಾವು ನ್ಯೂಸಲ್ಲಿ ನೋಡಿದೆ, ಅದು ಎಷ್ಟೋ ಮಟ್ಟಿಗೆ ಸತ್ಯ ನನಗೆ ಗೊತ್ತಿಲ್ಲ. ಒಬ್ಬ ಬ್ಯಾಂಕಿನಲ್ಲಿ ಕೆಲಸ ಮಾಡುವನು ಬ್ಯಾಂಕಿನ ಎಲ್ಲ ಹಣಗಳನ್ನು ಇಸ್ಪಿಟ್ ಕಾರ್ಡಿಗೆ ಅಥವಾ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಇಲ್ಲದಂತೆ ಆಗಿದನು. ಹಣವನ್ನೇ ದೋಚಿದ್ದಾನೆ ಬ್ಯಾಂಕ್ನಿಂದ. ಯಾರದ್ದು ದುಡ್ಡು ಅವಂದು ಕೂಡ ಅಲ್ಲ. ಅದು ಏನು ಮಾಡ್ತದೆ, ನಿನ್ನನ್ನು ಗೆಲ್ಲಿಸ್ತೇನೆ ಅಂಥೇಳಿ ಲಾಟ್ರಿಗಳು ಇದೆಲ್ಲ ಈಗ ನಮ್ಮ ಹತ್ತಿರದಲ್ಲಿ ಯಾರು ಪ್ರಚನೆ. ಅದಕ್ಕೆ ಪಾಪಾತ್ಮರ ಮಾರ್ಗದಲ್ಲಿ ನೀನು ನಡೆಯಬಾರದು. ಪ್ರೇರಣೆ ಮಾಡುವವರು, ಪಾಪಕ್ಕೆ ಪ್ರೇರಣೆ ಮಾಡುವವರು. ಒಂದು ಹುಡುಗಿಯರು ನೋಡಿ ಬರುವ, 9 ಗಂಟೆ ಕಾಲೇಜ್ ಸಮಯ, ಈಗ ಬರ್ತಾರೆ, ತುಂಬ ಜನ ಹುಡುಗಿಯರು ಬರ್ತಾರೆ, ಹುಡುಗರು ಬರ್ತಾರೆ, ಹೋಗುವ ವಾಕಿಂಗ್ ಮಾಡುವ, ಅಲ್ಲಿ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ, ಕಣ್ಣು ಮಿಟಿಗಿಸ್ತಾರೆ ಅಂತ ಹೇಳ್ಕೊಂಡು ಹೋಗುವಾಗ ಅಲ್ಲಿ ಏನಾಗ್ತದೆ, ಸಿಕ್ಕಿಕೊಳ್ತೀರಾ. ಪಾಪಪ್ಪನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ವೆರಿ ಇಂಪಾರ್ಟೆಂಟ್. ಧರ್ಮ ನಿಂದಕರು ಅಂದರೆ ನೀತಿಯನ್ನು, ಯೇಸು ಕ್ರಿಸ್ತನನ್ನು, ದೇವರ ವಾಕ್ಯವನ್ನು ಅವರು ಏನು ಮಾಡುವುದು, ಕಾಲ್ಕಸವಾಗಿ ಮಾಡುವವರು ಅಥವಾ ಅದನ್ನು ನಿಂದನೆ ಮಾಡುವವರ ಜೊತೆಯಲ್ಲಿ ನಿಂತುಕೊಳ್ಳಬಾರದು. ನಾನು ಹೇಳ್ತಾ ಇಲ್ಲ ಪ್ರಿಯರೇ, ದೇವರ ವಚನವು ಅದನ್ನು ಸ್ಪಷ್ಟವಾಗಿ ಒತ್ತಿ ನನಗೆ ನಿಮಗೆ ಹೇಳ್ತಾ ಇದೆ. ಅದು ನಿನಗೆ ಮಾತ್ರ ಹೇಳುವುದಲ್ಲ, ನನಗೂ ಕೂಡ. ಧರ್ಮನಿಂದಕರು ಯಾವಾಗಲೂ ಎಷ್ಟು ವಾಕ್ಯ ಹೇಳಿದರು, ನನಗೆ ನರಕ ಇದೆ, ಬೆಂಕಿ ಇದೆ, ಗೊತ್ತಿದ್ದು ಅವರು ಏನು ಮಾಡ್ತಾರೆ, ವಾಕ್ಯವನ್ನು. ಇಂಥವರಿಗೆ ಒಂದು ದಿನ ಸೋಲು ಕಟ್ಟಿಟ್ಟ ಬುತ್ತಿ. ಇಂಥವರಿಗೆ ನರಕ ಅದು ಶ್ಯೂರಿಟಿ ಅಂತ ಹೇಳ್ತಾರಲ್ಲ, 100% ಸಿಗುವಂಥದ್ದು. ಅದರಲ್ಲಿ ನೋ ಚಾನ್ಸ್, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದ ಜಾಗಕ್ಕೆ ಹೋಗುವವರಾಕಿದ್ದಾರೆ. ಇಂಥವರ ಸಾಹಸ ನೀನು ಮಾಡಬಾರದು ಅಂತ ದೇವರ ವಚನ ಹೇಳ್ತಾ ಇದೆ. ಅದಕ್ಕೆ ಆಜ್ಞೆಗಳನ್ನು ಕೈಗೊಳ್ಳುವುದು ಎಷ್ಟೋ ಚೆನ್ನಾಗಿದೆ. ಈ ಆಜ್ಞೆಗಳು ಯಾವನು ದುಷ್ಟನ ಮಾರ್ಗ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಯಾರಾದರೂ ನೀನು ಹೀಗೆ ಕೂತ್ಕೊಂಡ್ರೆ ನಿಮ್ಗೆ ಮುಗೀತು. ಅವನ ಇನ್ಫ್ಲೂಯೆನ್ಸ್ ನಿನ್ನ ಮೇಲೆ ಆಗ್ತದೆ. ನಾನು ಒಂದು ದಿನ ಒಂದು ವಿಡಿಯೋದಲ್ಲಿ ಇಸ್ರೇಲ್ನಿಂದ ಒಬ್ಬ ವ್ಯಕ್ತಿ ಮಾಡುವಂಥ, ಅವನು ಭಯಂಕರ ಫೇಮಸ್ ವ್ಯಕ್ತಿ. ಅವನು ಎಲ್ಲವೂ ನೀತಿ ಉಳ್ಳ ಒಂದು ಸಂಗತಿಯನ್ನು ತರ್ತಾನೆ. ಅವನು ಒಂದು ಕಲ್ಲನ್ನು ತೋರಿಸಿದನು, ಕಲ್ಲಿನ ಮೇಲೆ ಸ್ವಲ್ಪ ನೀರು ಹಾಕಿದನು. ಆವಾಗ ಈ ನೀರಿನ ಕಲ್ಲು ಏನದು ಬದಲಾಯ್ತು ಅಂತ ಹೇಳಿ ಇಲ್ಲ. ಆವಾಗ ಅವನು ಮತ್ತೆ ಹೇಳಿದನು, ನೀರು ಹಾಕ್ತಾ ಇದ್ದನು. ಅದ ನಂತರ ಕಲ್ಲಿನ ಮೇಲೆ ಗುಳ್ಳೆಗಳು ಅಥವಾ ಆ ಕಲ್ಲಿನ ಮೇಲಿರುವ ಚರ್ಮಗಳು ಅಥವಾ ಆ ಕಲ್ಲು ಟೊಳ್ಳಾಗಲಿಕ್ಕೆ ಶುರುವಾಯಿತು. ಸಮುದ್ರದಲ್ಲಿ ಇರುವ ಕೆಲವು ಕಲ್ಲುಗಳು ತೋರಿಸಿದನವನು. ಅದರ ಅರ್ಥ ಏನು ಹೇಳ್ತಾ ಇದ್ದಾನೆ, ನೀನು ಮಾಡುವ ಸಾಹಸ, ನಿನ್ನ ಒಡನಾಟ, ನಿನ್ನ ಸ್ನೇಹಿತನು, ನೀನು ಹೋಗುವಂಥ ಆ ಗುಂಪುಗಳು ನಿನ್ನನ್ನು ಎಫೆಕ್ಟ್ ಮಾಡ್ತದೆ. ನೀನು ಹೇಳ್ಬೋದು, ನಾನು ಕಲ್ಲಿನಂತೆ ಗಟ್ಟಿಗುಂಡು, ನಾನು ದೇವರ ಮಗ, ನನಗೇನು ಎಫೆಕ್ಟ್ ಆಗಲ್ಲ, ನಾನು ಬಾರಿಗಾದರೂ ಹೋಗ್ತೇನೆ, ನಾನು ಬೇಕಾದರೆ ಎಲ್ಲಿ ದುಷ್ಟರ ಸಹವಾಸ ಮಾಡ್ತೇನೆ, ಅವರಿಂದ ನನಗೇನು ಎಫೆಕ್ಟ್ ಆಗಲ್ಲ, ನಾನು ಸ್ಟ್ರಾಂಗ್ ಅಂತ ಹೇಳಿಕೊಂಡು ನಾನು ಹೇಳ್ತೇನೆ, ನೀನು ಅವರಿಗೆ ಅವಕಾಶವನ್ನು ಕೊಟ್ಟರೆ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಒಂದು ದಿನ ನೀನು ಆ ಕಲ್ಲಿನ ರೀತಿಯಲ್ಲಿ ಅವರ ಮಾತಿಗೆ ಜಗ್ತಿ, ಅವರ ಕುಯುಕ್ತಿಗೆ, ಸೈತಾನನ ಆಲೋಚನೆ ಒಳಗಾಗಿ ಬಾರಿಗೋ ಅಥವಾ ಬೇರೆ ಕೆಟ್ಟತನಕ್ಕೋ ಅಥವಾ ಬೇರೆ ವಿಷಯಗಳಿಗೆ ನೀನು ಬಿದ್ದು ಹೋಗ್ಬೋದು. ಅದಕ್ಕೆ
ತುಂಬ ಸಲ ಹೇಳೋದು, ನಿನ್ನ ಸ್ನೇಹಿತ ಯಾರು ಅಂತ ಹೇಳು, ನಾನು ಹೇಳ್ತೇನೆ ನೀನು ಏನು ಅಂತ ಹೇಳಿ. ನನ್ನ ಸ್ನೇಹಿತ ಒಬ್ಬನೇ, ಅದು ಯೇಸು ಕ್ರಿಸ್ತನು. ನಿಮ್ಮ ಸ್ನೇಹಿತ ಯಾರು ನೀವೇ ಹೇಳಬೇಕು. ನನಗೊಬ್ಬನೇ ಸ್ನೇಹಿತ, ಅವನು ಒಳ್ಳೆಯ ಕುರುಬ, ಆತನು ಒಳ್ಳೆಯ ದೇವರು, ಆತನು ಒಳ್ಳೆಯ ನನಗೆ ನಡೆಸುವತನು. ಅದಕ್ಕೆ ಯೇಸು ಸ್ವಾಮಿ ನೀವು ನನ್ನ ಸ್ನೇಹಿತರು, ಅದಕ್ಕಾಗಿ ನಿಮಗೆ ನಾನು ಎಲ್ಲವನ್ನೂ ಹೇಳ್ತೇನೆ. ಯೇಸು ಕ್ರಿಸ್ತನೇ ನಮಗೆ ನಿನಗೆ ಸ್ನೇಹಿತ. ಅದಕ್ಕಾಗಿ ದುಷ್ಟಾತ್ಮ ಮಾತನ್ನು ನಿಂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು, ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಕಿರುವನು. ಅಂತಹ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆಗಳು ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ನದಿಯಂತೆ, ದೊಡ್ಡ ನದಿಯಂತೆ ನಿನ್ನ ಸುಖವು ಸಫಲ, ನಿನ್ನ ಸುಖವು ಹರಿದು ಬರುವುದು. ದೊಡ್ಡ ನದಿಯಂತೆ, ಸಣ್ಣ ನದಿಯಂತೆ ಅಂತ ಹೇಳಿಲ್ಲ, ದೊಡ್ಡ ನದಿಯಂತೆ ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುವವರು. ನಿನ್ನ ಸುಖವು ದೊಡ್ಡ ನದಿಯಂತೆ. ಈಗ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೇಸು ಕ್ರಿಸ್ತನನ್ನು ನೀನು ಅಂಗೀಕರಿಸಿದ್ದೀಯೋ, ಇನ್ನೂ ಪಾಪದಲ್ಲಿದ್ದೀಯೋ? ಒಂದು ಮಾತ್ರ ಹೇಳಲಿಕ್ಕಿದ್ದೇನೆ, ಇಷ್ಟಪಡ್ತೇನೆ. ಪಾಪ ಅಂದರೆ ನೀನು ನಿತ್ಯವೂ ಸೋಲಿನ ಮಾರ್ಗದಲ್ಲಿ, ಕತ್ತಲೆಯ ಮಾರ್ಗದಲ್ಲಿ, ಅಥವಾ ನಿನ್ನ ಸುಖ ಸಂಪತ್ತು ಅಂತ ಹೇಳಿಕೊಂಡು ನಿನ್ನನ್ನೇ ನೀನು ನಾಶನ ಪಡಿಸಿಕೊಳ್ಳುವ ಮಾರ್ಗದಲ್ಲಿ ಹೋಗ್ತಾ ಇದ್ದಿ. ಅದನ್ನು ಬಿಟ್ಟು ನಿತ್ಯ ಮಾರ್ಗದಲ್ಲಿ, ಯೇಸು ಕ್ರಿಸ್ತನ ಮಾರ್ಗ ಅಂದರೆ ನಿತ್ಯ ಜೀವನ ಹೊಂದಿಕೊಳ್ಳುವಂಥದ್ದು, ಪರಿಶುದ್ಧ ಮಾರ್ಗ, ಪಾಪವನ್ನು ಬಿಟ್ಟು ಜೀವಿಸುವ ಮಾರ್ಗ. ಬಹಳ ಜನರು ಹೇಳ್ತಾರೆ ಕ್ರಿಶ್ಚಿಯನ್ಸ್ ಅಂತ ಹೇಳಿಕೊಳ್ಳೆ, ಅಲ್ಲ ಕ್ರಿಶ್ಚಿಯನ್ಸ್ ಕುಡಿತಾರಲ್ಲ ಅಂತ ಹೇಳೋದು ನನಗೆ. ಮತ್ತು ಕೆಲವರು ಕ್ರಿಶ್ಚಿಯನ್ಸ್ ಮೂರ್ತಿ ಪೂಜೆ ಫೋಟೋ ಎಲ್ಲ ಹಿಡ್ಕೊಳ್ತಾರಲ್ಲ. ನಾನು ಮೇಣದ ಬತ್ತಿ ಹಚ್ಚುತ್ತೇನೆ, ವರ್ಷಕ್ಕೊಂದ್ಸಲ ಹೋಗ್ತೇನೆ, ಅಲ್ಲಿ ಆ ದೇವಾಲಯಕ್ಕೆ ಹೋಗ್ತೇನೆ, ಅಲ್ಲಿ ಹೋಗ್ತೇನೆ, ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ತೇನೆ. ಇನ್ನು ಕೆಲವರು ಕ್ರಿಶ್ಚಿಯನ್ ನಿಮ್ಮ ಫಾದರ್ ಅಲ್ವಾ, ಅವರು ಮದುವೆ ಆಗೋದಲ್ಲ. ನನ್ನನ್ನು ಕೇಳೋದು ಕೆಲವೊಂದು ಸಲ, ಆಯಿತಾ. ನಾನು ನಿಮಗೆ ಹೇಳ್ತೇನೆ, ಕ್ರಿಶ್ಚಿಯನ್ಸಲ್ಲಿ ಟೊಳ್ಳು ಇದ್ದಾರೆ, ಉತ್ತಮವಾದವರು ಇದ್ದಾರೆ. ಒಂದು ಮಾತ್ರ, ದೇವರ ವಾಕ್ಯವು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಏನು ಕುಡಿಯುವುದು, ದೇವರು ಹೇಳ್ತಾರೆ ಇಲ್ಲ, ಎಣ್ಣೆ ಕುಡಿಲಿಕ್ಕಿಲ್ಲ, ಸರಾಯಿ ಎಣ್ಣೆ ಎಂದು ಕುಡಿದ್ರೆ ತೆಂಗಿನೆಣ್ಣೆ ಅಲ್ಲ. ಎಣ್ಣೆ ಅಂದರೆ ಎಲ್ಲ ರೀತಿಯ ಬ್ರ್ಯಾಂಡಿಗಳು, ಅದ ನಂತರ ಎಲ್ಲ ರೀತಿಯ ಸರಾಯಿ, ಅದು ಕುಡಿಲಿಕ್ಕಿಲ್ಲ. ಅಮಲ್ ಪದಾರ್ಥ ಮುಟ್ಲಿಕ್ಕಿಲ್ಲ ಅಂತ ದೇವರ ವಚನ ಹೇಳಿದ್ವಿ. ಎರಡನೇದು ಅಲ್ಲಿ ಹೇಳಿದು ಮೂರ್ತಿ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಕೆಲವರು ದೇವರ ವಾಕ್ಯವನ್ನು ಆಜ್ಞೆಯನ್ನು ಮೀರ್ತಾರೆ, ಅವರು ಶಾಪಕ್ಕೆ ಎಡೆ ಹಾಕ್ತಾರೆ. ಕೆಲವರು ಹೇಳ್ತಾರೆ ನಿಮ್ಮ ಮದುವೆ ಆಗಲ್ಲ, ಮದುವೆ ದೇವರ ವಾಕ್ಯ ಹೇಳ್ತಾನೆ, ದೇವರ ಯಾರೇ ಆಗಲಿ ಸೇವಕನ ಹಿಡಿದು ಎಲ್ಲರೂ ಮದುವೆಯಾಗುವುದು ಪ್ರಥಮ ಆದ್ಯತೆ ಅಂತ. ಎಲ್ಲರೂ ಮದುವೆ ಆಗಬೇಕು. ಕುಟುಂಬ ನಡೆಸುವವನಿಗೆ ಮಾತ್ರ ಗೊತ್ತಾಗ್ತದೆ ಉಳಿದವರ ಕಷ್ಟ. ಸೇವಕನಾಗಿ ನಾನು ಹೇಳುವಂಥದ್ದು, ಇನ್ನು ಹೆಣ್ಣು ಮಗಳಲ್ಲಿ ಅಥವಾ ಕುಟುಂಬದಲ್ಲಿ ಆಗುವಂಥ ಎಲ್ಲವೂ, ಮತ್ತು ಆ ಸೇವಕನು, ಆ ಧರ್ಮಾಧಿಕಾರಿಯು, ಬಿಷಪ್ ಅಂತ ಹೇಳ್ತೇವೆ, ಮದುವೆ ಆದ ಮೇಲೆ ಅವನು ನಿಷ್ಠವಂತನು, ನಿಷ್ಕಪಟಿಯು, ಸತ್ಮಾರ್ಗವನ್ನು ನಡೆಸುವವನು, ಅಷ್ಟೇ ಅಲ್ಲ ಎಲ್ಲರಿಗೂ ಸತ್ಕಾರ್ಯ ಮಾಡುವವನು, ಎಲ್ಲರಿಗೂ ನೀತಿ ಮಾರ್ಗವನ್ನು ತೋರಿಸುವ ಒಳ್ಳೆಯ ವ್ಯಕ್ತಿಯಾಗಿರಬೇಕು ಅಂತೆ. ದೋಚಿಕೊಳ್ಳುವನಲ್ಲ, ಆ ಕುರಿಗಳನ್ನು ಸುಲುಕೊಳ್ಳುವವನಲ್ಲ, ಒಳ್ಳೆಯವನು. ಓಕೆ, ಈಗ ಇಂಥ ಪ್ರಶ್ನೆಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ಕ್ರಿಶ್ಚಿಯನ್ಸ್ ಅಂದರೆ ಅವರು ನೀತಿಯಲ್ಲಿ ಇರುವವರು, ಯೇಸುವನ್ನೇ ಹಿಂಬಾಲಿಸುವವರು, ನಿಜವಾದ ದೇವರ ವಾಕ್ಯದಂತೆ ನಡೆಯುವವರು, ನಿಜವಾದ ಕ್ರೈಸ್ತರು, ದೇವರ ಮಕ್ಕಳು. ಇಂಥವರೇ ದೇವರ ಮಕ್ಕಳು. ಅದನ್ನು ಬಿಟ್ಟುಕೊಂಡು ಕೆಲವು ಸಂಗತಿಗಳು ಅಡ್ಡದಾರಿಯನ್ನು ಹಿಡಿದುಕೊಂಡು ಹೋಗುವವರು, ಅವರು ನಿಜವಾದ ಕ್ರಿಶ್ಚಿಯನ್. ದೇವರ ವಾಕ್ಯ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಆದರೆ ಮತ್ತೊಂದು ನಿಮಗೆ ಹೇಳಲಿಕ್ಕೆ, ದೇವರ ವಾಕ್ಯದಂತೆ ನಡೆಯುವವರು, ಅವರ ಜೀವಿತವು ಸುಖದಿಂದ, ಸಮಾಧಾನದಿಂದ, ಅವರ ಸಂಪತ್ತು, ಅವರ ಮನೆಯಲ್ಲಿ ಧನೈಶ್ವರ್ಯಗಳು, ಅಥವಾ ಅವರು ಲೋಕಕ್ಕೆ ಆಶೀರ್ವಾದ ನಿಧಿಯಾಗಿರ್ತಾರೆ. ಅವರು ಬಿಡುಗಡೆ ಕೊಡುವವರು, ರಕ್ಷಣೆಯನ್ನು ಒದಗಿಸುವವರು, ಪರಲೋಕವನ್ನು ತೋರಿಸುವವರು, ದೇವರ ಸೂಚಕ ಕಾರ್ಯಗಳು. ಅಷ್ಟೇ ಅಲ್ಲ, ನರಕದಲ್ಲಿ ಬೆಂಕಿಯಲ್ಲಿ ಹೋಗುವವರಿಗೆ ನಿತ್ಯ ಜೀವಿತವನ್ನು ತೋರಿಸುವವರು. ನಿಮ್ಮ ಜೀವಿತವು ದೇವರ ಮಕ್ಕಳೇ, ಅದು ಪರಿಪೂರ್ಣವಾಗಿರಲಿ, ಸಂತೋಷಕರವಾಗಿರಲಿ. ದುಃಖಿಸಬೇಡ್ರಿ, ನಮ್ಮಲ್ಲಿ ಕೊರತೆ ಇದೆ, ನಮ್ಗೆ ಅದಿಲ್ಲ ಇದಿಲ್ಲ, ಏನೇ ಇಲ್ಲ ಇರಬಹುದು. ದೇವರನ್ನು ಮಹಿಮೆ ಪಡಿಸಿರಿ. ಅಥವಾ ಇಲ್ಲದ ಜಾಗದಲ್ಲಿ ಇತರರಿಗೆ ನೀವು ಸಹಾಯ ಮಾಡುವವರು, ಒಳ್ಳೆಯದನ್ನು ಹೇಳುವವರು, ಆಶೀರ್ವಾದ ನುಡಿಯುವವರಾಗಿರಿ. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಆಶೀರ್ವಾದ ನಿಮಗೆ ಹಿಂಬಾಲಿಸ್ತದೆ. ದೇವರು ಇಲ್ಲದಿರುವಲ್ಲಿ ಇರುವ ಹಾಗೆ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಈಗ ನಾನು ನಿಮಗೆ ಬರುವಂಥದ್ದು, ಯೇಸುವನ್ನು ನೀವು ಅಂಗೀಕರಿಸಿದ್ದೀರೋ, ಯೇಸುವಿನ ಮಾರ್ಗದಲ್ಲಿ ನಡೀತಾ ಇದ್ದೀರೋ,
ಯೇಸುವನ್ನು ನಿಮ್ಮ ಜೀವಿತದ ರಕ್ಷಕನಾಗಿ ಸ್ವೀಕರಿಸಿದ್ದೀರೋ, ನೀವು ಈ ಮಾತನ್ನು ಕೇಳಿ ಅದನ್ನು ಸ್ವೀಕರಿಸಿಕೊಂಡ್ರೆ ಎಷ್ಟೋ ಚೆನ್ನಾಗಾಗ್ತಿತ್ತು. ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯೋಹಾನ 6ನೇ ಅಧ್ಯಾಯದಲ್ಲಿ ಓದಬಹುದು, ಆಯಿತಾ? ಅಲ್ಲಿ ಹೇಳ್ತಾರೆ, ಅಲ್ಲಿ ಒಂದು ಕಡೆಯಲ್ಲಿ ಯೇಸು ಸ್ವಾಮಿ ವಿಷಯವಾಗಿ ಹೇಳುವ, ಇವರು ಧರ್ಮಶಾಸ್ತ್ರವನ್ನು ತಿಳಿದವರು, ಜನರು ಮಾತಾಡಿಕೊಳ್ಳೋದು ಗಜ ಅಂತ, ಇವರಿಗೆ ಮೆಸ್ಸಿಯ ವಿಷಯದಲ್ಲಿ ಅವರಿಗೆಲ್ಲ ತಿಳಿದಿದೆ. ಹಾಗೆಯೇ ಯೇಸು ಸ್ವಾಮಿ ನಿಜವಾದ ಮೆಸ್ಸಿಯನಂತ ನಮ್ಮ ಶಾಸ್ತ್ರಿಗಳು ಫರಿಸಾಯರು ತಿಳ್ಕೊಂಡಿದ್ದರೋ ಅಂತ ಹೇಳಿಕೊಂಡು ಅವರವರೊಳಗೆ ಮಾತನಾಡಿಕೊಂಡ್ರು. ಆ ವಾಕ್ಯವನ್ನು ನಾನು ಓದುವಾಗ ನನಗೆ ಅರ್ಥವಾಗಿದ್ದಿಷ್ಟೇ, ಧರ್ಮಶಾಸ್ತ್ರವು ಅಥವಾ ದೇವರ ವಾಕ್ಯವು ಕ್ರಿಸ್ತನು ಯಾರು, ಮೆಸ್ಸಿಯನು ಯಾರು ಅಂತ ಹೇಳಿ ಯಹೂದ್ಯರಿಗೆ ಮತ್ತು ಫರಿಸಾಯರಿಗೆ ಮೊದಲೇ ಗೊತ್ತಿದ್ದಿತ್ತು. ಆದರೆ ಅವರ ಸ್ವಾರ್ಥಕ್ಕಾಗಿ, ಅವರ ಹಣದಾಸೆಗಾಗಿ ಯೇಸು ಕ್ರಿಸ್ತನನ್ನು ಅವರು ತಳ್ಳಿಬಿಟ್ರು. ಅದಕ್ಕೆ ಇವತ್ತು ನಾನು ಈ ವಚನ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ, ನೀವು ಅವರ ಪಕ್ಷದಲ್ಲಿ ಸೇರಿದವರಾಗಿರಬೇಡ್ರಿ. ಇವತ್ತು ಬಹಳ ಜನರಿಗೆ ಧರ್ಮಶಾಸ್ತ್ರ, ವೇದವಾಕ್ಯ, ದೇವರ ವಾಕ್ಯ ಅಥವಾ ಗೂಢಾರವಾಗಿ ಅಥವಾ ಗೂಢಾರ್ಥವಾಗಿ ಅಥವಾ ಗುಪ್ತವಾಗಿ ಮರೆ ಮಾಡಿದ ವಾಕ್ಯಗಳು ಅವರಿಗೆ ಪ್ರಕಟಣೆಯಲ್ಲಿ ಗೊತ್ತಿದೆ. ದೇವರ ವಾಕ್ಯ ಮೃತ್ಯುಂಜಯ ನಮಃ ಅಂತ ಹೇಳಿಕೊಂಡು, ಕನ್ಯೆ ಸುತಾಯ ನಮಃ ಅಂತ ಹೇಳಿಕೊಂಡ್ರೆ ಇದರ ಅರ್ಥ ಏನು? ಕನ್ನಿಕೆಯಲ್ಲಿ ಹುಟ್ಟಿದವನು, ಮರಣವನ್ನು ಜಯಿಸಿದವನು, ಅರ್ಧಶೂಲಾಯ ನಮಃ ಅಂತ ಹೇಳ್ತಾರೆ. ಅಂದರೆ ಅವು ಕ್ರೂಜಿಯಲ್ಲಿ ಮರಣ ಹೊಂದಿದ್ದವನೇ. ಬ್ರಹ್ಮಪುತ್ರಾಯ ನಮಃ ಅಂತ ಹೇಳಲ್ಪಟ್ಟಿದೆ ವಾಕ್ಯಗಳು. ಅಂದರೆ ಬ್ರಹ್ಮನಿಗೆ, ಅಂದರೆ ಒಬ್ಬನೇ ಪುತ್ರ, ದೇವರ ಪುತ್ರನು. ಅದು ಯಾರು? ಅದನ್ನೆಲ್ಲೂ ಕ್ರಿಸ್ತನಲ್ಲಿ ತೋರಲ್ಪಡ್ತಾ ಇದೆ. ಎಲ್ಲ ಮರ್ಮಗಳು ಗೊತ್ತಿದ್ದು ಕೆಲವರು ಏನು ಮಾಡ್ತಾರೆ, ಅಯ್ಯೋ ದೇವರೇ, ಈಗ ಯೇಸು ದೇವರಂತ ಹೇಳಿದರೆ ನಾನೀಗ ಮಾಡಿದ ಸಂಪತ್ತಿ, ನಾನು ಮಾಡಿದಂಥ ಆಲಯಗಳು, ಇದೆಲ್ಲ ಇಲ್ಲಿದ್ದು ಬರುವ ದುಡ್ಡು, ಅಯ್ಯೋ ಎಲ್ಲಿ ಹೋಗ್ಬೋದು, ನನಗೆ ಇಲ್ಲಲ್ಲ, ಇನ್ನು ನಾನು ಕಷ್ಟಪಡಬೇಕಲ್ಲ, ಅಥವಾ ಇನ್ನು ನನಗೆ ಇದರಿಂದ ಬರುವ ಲಾಭ ಹೋಯ್ತು ಅಂತ ಹೇಳ್ಕೊಂಡು ಅವರು ಗೊತ್ತಿದ್ದು ಮರೆ ಮಾಡಿಕೊಂಡು ದೇವರ ಮಕ್ಕಳನ್ನು ಅಥವಾ ಹೋಗುವವರನ್ನು, ದೇವರ ಕಡೆ ಹೋಗುವವರನ್ನು ತಡೀತಾ ಇರ್ತಾರೆ. ಯಹೂದ್ಯರು, ಫರಿಸಾಯರು ಹೀಗೆ ಮಾಡು. ಈಗ ನಮ್ಮ ಆಲಯದೇನು ಕಥೆ, ನಮ್ಮ ಧರ್ಮಶಾಸ್ತ್ರದ ಕಥೆ ಏನು? ಧರ್ಮಶಾಸ್ತ್ರ ಒಂದು ಛಾಯೆ, ನೆರಳು. ಪರಿಪೂರ್ಣವಾದ ಕ್ರಿಸ್ತನು ಬಂದ ಮೇಲೆ ಅದು ಮುಗಿಯಿತು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅವರು. ಈಗ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಂಥವರ ಕೈಯಲ್ಲಿ ನೀನು ಸಿಕ್ಕಿಕೊಂಡಿದ್ದರೆ ತಪ್ಪಿಸಿಕೊಂಡು ದೇವರ ಕಡೆಗೆ ಓಡು. ಅವರು ನರಕಕ್ಕೆ ಪಾತ್ರರಾಗ್ತಾರೆ, ಭಕ್ತಿವೆಂಬ ವೇಷ ಹಾಕಿಕೊಂಡು ನರಕಕ್ಕೆ ಹೋಗ್ತಾರೆ. ಆದರೆ ನೀನು ಅದರಿಂದ ತಪ್ಪಿಸಿಕೊಂಡು ದೇವರ ಮಾರ್ಗಕ್ಕೆ ನಡಿ ಮಗನೇ, ಮಗಳೇ. ಯಾಕೆ ನಾನು ಹೇಳ್ತಾ ಇದ್ದೇನೆ, 10 ವರ್ಷದ ಹಿಂದೆ ನಾನು ಹೇಳಿದೆ, ಆ ಮಗನಿಗೆ SLC ಇರುವಾಗಲೇ, ಮಗ ನಿಮ್ಮ ಮನೆಯಲ್ಲಿ ಕುಡಿತಾ ಇದೆ, ವ್ಯಾಭಿಚಾರ ಇದೆ, ಮಾಟ ಮಂತ್ರಗಳಿವೆ, ನೀನು ಸರಿ ಮಾರ್ಗದಲ್ಲಿ ಹೋಗು. ಯಾಕಂದರೆ ಅವನು ನನಗೆ ಪ್ರಿಯನಾದ ಮಗನಾಗಿದ್ದನು. ಅವನು ನನ್ನ ಮೇಲೆ ಎಗರಿ ಬಿಟ್ಟನು, ಹಾರಿ ಬಿಟ್ಟನು, ಕೂಗಾಡಿದನು. ನಂತರ ನಾವು ಏನು ಮಾಡಲಿಕ್ಕಾಗ್ತದೆ, ನಮ್ಮ ಕೈಯಲ್ಲಿಲ್ಲ. ಆಯಿತು, ನಿನ್ನ ಇಷ್ಟ, ನೀನು ಹೋಗು. ಈಗ ಈ 10 ವರ್ಷದ ನಂತರ ಅವನಿಗೆ ಈಗ 26 ವರ್ಷ ತುಂಬಿದೆ. ಮತ್ತೆ ಫೋನ್ ಮಾಡ್ಬೋದು, ಅಣ್ಣ, ಅಣ್ಣ ನನಗೆ ಅವರಿಗೆ ನನಗೊಂದು ಸಹಾಯ ಮಾಡು, ನನಗೆ ಕುಡಿತದಿಂದ ಹೊರಗೆ ಬರಬೇಕು, ಆಗ್ತಾಯಿಲ್ಲ. ಪ್ರಿಯನೇ, ಇವತ್ತು ನಿನಗೂ ವಾಕ್ಯ ಸಿಕ್ಕಿದರೆ ತಪ್ಪಿಸಿಕೋ. ನಿನ್ನಲ್ಲಿ ವಿನಮ್ರತೆಯಿಂದ ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು, ಜ್ಞಾನವನ್ನು ಉಪಯೋಗಿಸು. ದೇವರ ಮುಂದೆ ಆಟ ಆಡಲಿಕ್ಕಾಗಲ್ಲ. ದೇವರ ಮುಂದೆ ನಮ್ಮ ಶಕ್ತಿ ನಡೆಯಲ್ಲ, ನಮ್ಮ ಮಾತು ನಡೆಯಲ್ಲ, ನಮ್ಮ ಹಠನೂ ನಡೆಯಲ್ಲ. ಅವನ ಮುಂದೆ ಅವನ ವಾಕ್ಯ ಮಾತ್ರ ನಡೆಯುವುದು. ಅವನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವರು ನಿಜವಾಗಿ ಆಶೀರ್ವಾದ ಹೊಂದಿದವರು. ದೊಡ್ಡ ನದಿಯಂತೆ ನಿನ್ನ ಆಶೀರ್ವಾದವು, ಸಮುದ್ರದ ಅಲೆಯಂತೆ ನಿನ್ನ ಕ್ಷೇಮವು ಬೇಕು. ಆತನ ಕಡೆಗೆ ತಿರುಗಿಕೊಂಡು ಆ ಸುಖವನ್ನು ಅನುಭವಿಸು. ಆತನ ಆಜ್ಞೆಗಳು ಕೈಗೊಂಡು ಜೀವಿಸು. ದೇವರು ನಿನ್ನನ್ನು ಆಶೀರ್ವದಿಸಲಿ. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಕೊಡುವಂತೆ ನಿನ್ನನ್ನು ಮಹಿಮೆಯಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಪವಿತ್ರಾತ್ಮ ದೇವ, ಕೇಳಿದ ಜನರಲ್ಲಿ ಒಂದು ಉಜ್ಜೀವನ, ಮಾನಸಾಂತರ, ಪಶ್ಚಾತ್ತಾಪ, ನಾನು ಮಾಡುವಂಥ ಪಾಪಕೃತ್ಯಗಳಿಗೆ ತಿರುಕೊಂಡು ನಿತ್ಯ ಜೀವಕ್ಕೆ, ಆಶೀರ್ವಾದಕ್ಕೆ, ದೊಡ್ಡ ನದಿಯಂತೆ ಹರಿಯುವ ಆಶೀರ್ವಾದಕ್ಕೆ, ಆ ದೊಡ್ಡ ಕ್ಷೇಮದಂತೆ ಇರುವ ಸಮುದ್ರ ಅಲೆಯಂತಿರುವ ಆಶೀರ್ವಾದಕ್ಕೆ ಬರುವಂತೆ ನೀನು ಅವರ ಹೃದಯಗಳನ್ನು ತೆರೆಯಪಡಿಸು. ಅಷ್ಟೆಲ್ಲ ಆ ಕತ್ತಲೆಯಿಂದ, ಆ ಮಾಟದಿಂದ, ಆ ಕಣ್ಣೀರಿಂದ, ರೋಗದಿಂದ, ಬಡತನದಿಂದ, ಆ ಅಜ್ಞಾನದಿಂದ, ಆ ನರಕದ ಯಾತನೆಯಿಂದ ತಪ್ಪಿಸು. ಯೇಸುವೆ, ಅವರು ನಿನ್ನ ಮಾರ್ಗಕ್ಕೆ ನಡೆಸು. ನೀನು ಹೀಗೆ ಮಾಡ್ತಿರುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ನನ್ನಲ್ಲಿ ಬೇಡಲಿಕ್ಕೆ ಕೇಳಿದ್ರು ಅವರಲ್ಲೇನು ಶುಭವಾಗಲಿ. ಅವರ ಜೀವಿತದಲ್ಲಿ ಆಶೀರ್ವಾದವಾಗಿ ನಡೆಸು. ಮತ್ತು ಕೇಳುವಂಥ ಎಲ್ಲ ಜನರಿಗೆ ಜಯದಲ್ಲಿಯೂ ಮಹಿಮೆಯಲ್ಲಿ ನಡೆಸು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ ನಿಜವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್.